ನಮ್ಮ ಜೊತೆ ಸಚಿವರಾದಂತಹ ವಿಜಯಾನಂದ ಕಾಶಪ್ಪನವರು ಇರುವಂಥದ್ದು. ಸರ್, ಇವತ್ತು ಪ್ರತಿಭಟನೆ ಮಾಡ್ತಿದ್ದೀರಾ, ಅದರ ಉದ್ದೇಶ? ನೋಡಿ, ಕಳೆದ ಈಗಾಗಲೇ ಒಂದು ವಾರದಿಂದ ಇವತ್ತೇನು ಸದನವನ್ನು ಇವತ್ತು ನಮ್ಮ ಸರ್ಕಾರ ಕರೆದಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸದನವನ್ನು ಸರಿಯಾಗಿ ಕಲಾಪವನ್ನು ನಡೆಸುವುದಕ್ಕೆ ನಾವು ಸದಸ್ಯರಾದಂಥವರು ಅಲ್ಲಿ ಭಾಗವಹಿಸಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು. ರಾಜ್ಯದ ಸಮಸ್ಯೆ, ದುರಂತ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ವಿನಾಕಾರಣ ಆರೋಪವನ್ನು ಹೊರಿಸಿ ಇವತ್ತು ಸುಳ್ಳು ಆರೋಪ ಮತ್ತು ಸದನಕ್ಕೆ ಮಾನ್ಯ ಸಭಾಧ್ಯಕ್ಷರಿಗೆ ಯಾವುದೇ ಒಂದು ನೋಟಿಸನ್ನು ಕೂಡ ಕೊಡದೆ ಏನು ಮಾತಾಡ್ತೀನಿ ಅನ್ನೋದು ನಾವು ಬರೆದು ಕೊಡಬೇಕಾಗತ್ತೆ. ಅಲ್ಲಿ ಕಾನೂನಿದೆ, ಆ ನಿಯಮ ಇದೆ. ಆ ನಿಯಮವನ್ನು ಗಾಳಿಗೆ ತೂರಿ ಉದ್ದೇಶಪೂರ್ವಕವಾಗಿ ಸದನದ ಸಮಯವನ್ನು ಹಾಳು ಮಾಡಬೇಕು ಅನ್ನೋದು ಒಂದೇ ಉದ್ದೇಶ. ಯಾವುದೇ ಕಾರಣವನ್ನು ಇಟ್ಕೊಂಡು ಆರೋಪ ಎಲ್ಲಿದೆ? ಕೇವಲ ಆರೋಪ ಅದು. ಏನು ನ್ಯಾಯಾಲಯ ಏನಾದರೂ ತೀರ್ಪು ಕೊಟ್ಟಿದೆಯಾ? ಅವರಿಗೆ ಏನಾದರೂ ನ್ಯಾಯದ ಬಂಧನವನ್ನು ಮಾಡೋಂತ ಹೇಳಿದೆಯಾ? ವಿನಾಕಾರಣ ಸಮಯವನ್ನು ಹಾಳು ಮಾಡುವಂಥದ್ದು ಎಷ್ಟು ಸರಿ? ಅದಕ್ಕೆ ಇದನ್ನೆಲ್ಲ ಬಿಟ್ಟು ಇವತ್ತು ಸದನದ ಸಮಯವನ್ನು ವ್ಯರ್ಥ ಮಾಡದೆ ಸದನವನ್ನು ನಡೆದು ರಾಜ್ಯದ ದುರಂತ ಸಮಸ್ಯೆ, ರೈತರ ಸಮಸ್ಯೆ, ಕುಡಿ ನೀರಿನ ಸಮಸ್ಯೆ, ಎಲ್ಲ ಕ್ಷೇತ್ರದಲ್ಲಿ ಇವತ್ತು ರೈತರಿಗೆ ನ್ಯಾಯ ಕೊಡಬೇಕಾಗಿದೆ. ಬರಗಾಲ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕಾಗಿ ಸದನ ಇರುತ್ತೆ. ಅದನ್ನು ಗೌರವಿಸಬೇಕು ನಾವೆಲ್ಲ. ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಗೌರವಿಸದೇ ಇದ್ದರೆ ನಾವು ಅನಿವಾರ್ಯವಾಗಿ ಸರ್ಕಾರದವರೇ ಆಗಿ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭ ಇಲ್ಲಿ ಬಂದಿದೆ. ಅದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್, ವಾಲ್ಮೀಕಿ ಹಣವನ್ನು ನುಂಗುವಂತರ ಪರವಾಗಿ ಸರ್ಕಾರ ಇದೆ ಅಂತ ಇವತ್ತು ವಾಲ್ಮೀಕಿ ಪ್ರತಿಭಟನೆ ಮುಂದೆ ಪ್ರತಿಷ್ಠೆ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾ ಇರೋಂಥದ್ದು ಬಿಜೆಪಿ ಅವರು. ಅಲ್ಲ, ನುಂಗಿದ್ದು ಎಲ್ಲಿದೆ? ನುಂಗಿದ್ದು ಯಾರು? ಎಲ್ಲಿದೆ? ಒಂದರ ತೋರಿಸ್ಬೇಕಲ್ಲ ಆರೋಪವನ್ನ. ಸುಮ್ಮನೆ ವಿನಾಕಾರಣ ಇದೆಲ್ಲ ನುಂಗಿದಾರ ಅನ್ನೋದಕ್ಕೆ ದಾಖಲೆ ಬೇಕು, ಕೊಡ್ಲಿ ಅವರು. ನಾವು ಅದಕ್ಕೆ ಚರ್ಚೆಗೆ ಸಿದ್ಧ ಇದ್ದೀವಿ. ಮತ್ತೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ರಾಜೀನಾಮೆ ಪಡೆದಿದ್ದಾಕೆ, ಈಗ ಸಚಿವ ಸ್ಥಾನ ಕೊಟ್ಟಿದ್ದಾಕೆ ಅನ್ನೋ ಪ್ರಶ್ನೆ ಆ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿ ಇತ್ತು. ಆ ತನಿಖೆ ಮುಗಿದ ನಂತರ ತೀರ್ಮಾನ ಮಾಡಬೇಕು. ತನಿಖೆ ಮುಗಿದಿದೆಯಲ್ಲ, ತನಿಖೆ ಮುಗಿದ ಮೇಲೆ ಅವರು ನಿರಾಪರಿ ಹೊತ್ತ ಮೇಲೆ ಅವರಿಗೆ ಸಚಿವ ಸಂಪುಟವನ್ನು ಕೊಟ್ಟಾರೆ. ಈಗ ಸರ್, ಅಂದ್ರೆ ಈಗ ಹೇಳ್ತಿರೋಂಥದ್ದು ನಾವು ರಾಜೀನಾಮೆ ಪಡೆಯೋದಕ್ಕೆ ಸದನಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗಿ ಹೇಳ್ತಿರೋದು. ನೋಡಿ, ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ, ಕೊಡೋದಿಲ್ಲ. ಅವರ ಮೇಲೆ ಯಾವುದೇ ಆರೋಪ ಇಲ್ಲ. ಸೋಮವಾರದಿಂದ ಆದರೂ ಕೂಡ ಸಾರ್ವಜನಿಕರ ಸಮಸ್ಯೆಗಳು ಮತ್ತು ರೈತರ ಸಮಸ್ಯೆಗಳು ಚರ್ಚೆ ಆಗುತ್ತಾ? ಖಂಡಿತವಾಗಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ. ಅದಕ್ಕೆ ಸ್ಪಂದಿಸಬೇಕಲ್ಲ ವಿರೋಧ ಪಕ್ಷದವರು. ಅದರಲ್ಲಿ ಸದನದಲ್ಲಿ ಸ್ಪಂದಿಸಿ ಅವ್ರ ವಿಚಾರಗಳನ್ನು ಕೂಡ ಹಂಚ್ಕೊಳ್ಬೇಕಾಗತ್ತೆ. ಕೇವಲ ಯಾವುದೇ ಒಂದು ವಿನಾಕಾರಣ ಆರೋಪವನ್ನು ಹೊರಿಸಿ ಇದನ್ನು ಮಾಡುವಂಥದ್ದು ಸರಿಯಲ್ಲ. ಸದನ ಸಮಯವನ್ನು ಹಾಳು ಮಾಡಬಾರ್ದು ಅಂತ ವಿನಂತಿ ಮಾಡ್ಕೊತೀನಿ.